ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಬಸವೇಶ್ವರ ನಗರದಲ್ಲಿದ್ದೀವಿ. ಬಸವೇಶ್ವರ ನಗರ ಸೆಕೆಂಡ್ ಸ್ಟೇಜು ಮೋದಿ ಹಾಸ್ಪಿಟಲ್ ರೋಡು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಮೇನ್ ರೋಡಲ್ಲೇ ಇದೆ ವಿಶ್ವರೂಪಂ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅಂತ. ಸೊ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ನಾಟಿ ಸ್ಟೈಲ್ ಇರುತ್ತೆ, ಚೈನೀಸು, ತಂದೂರು ಎಲ್ಲ ಇರುತ್ತೆ. ನಾನ್ ವೆಜ್ಜು ವೆಜ್ಜು ಎರಡೂ ಸಿಗುತ್ತೆ. ಸೊ ನಾವು ಮೈನಾಗಿ ಬಂದಿರೋದು ನಾನ್ ವೆಜ್ಗೋಸ್ಕರ. ಸೊ ನಾಟಿ ಸ್ಟೈಲ್ ಏನೋ ಸಿಗುತ್ತೆ ಅಂತ ಟ್ರೈ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಜೊತೆ ಇವತ್ತು ಫುಡ್ ಪ್ಯಾರಡೈಸ್ ಟಿವಿ ಸತ್ಯ ಅವರು ಮತ್ತು ಸೋಮು ಅವರು ಇಬ್ಬರು ಇದ್ದಾರೆ. ಅವರು ಇಲ್ಲಿ ಅನ್ಲಿಮಿಟೆಡ್ ಸಿಗುತ್ತೆ, 299ಗೆ ಅನ್ಲಿಮಿಟೆಡ್ ಸಿಗುತ್ತೆ ಕಾಂಬೋ. ಅವರು ಅನ್ಲಿಮಿಟೆಡ್ನ ಟ್ರೈ ಮಾಡ್ತಾರೆ, ನಾವು ಅಲಕಾಟೆನ ಟ್ರೈ ಮಾಡ್ತೀವಿ. ಸೊ ಆಮೇಲೆ ನೀವು ಚಿಕ್ಕ ಚಿಕ್ಕ ಪಾರ್ಟಿ ಮಾಡ್ಕೊತೀರಾ ಅಂದ್ರೂ ಇಲ್ಲಿ ಅದಕ್ಕೆ ಆಪ್ಷನ್ಸ್ ಇದೆ, ಮಾಡ್ಕೊಬೋದು. ವಿಶಾಲವಾದ ರೆಸ್ಟೋರೆಂಟು. ಸೊ ತುಂಬ ಲೇಟ್ ಮಾಡಿದಿರಾ, ಒಳಗೋಣ, ಹೋಗ್ಬಿಟ್ಟು ಒಂದಷ್ಟು ಅವರ ಸಿಗ್ನೇಚರ್ ಡಿಶಸ್ನ ಟ್ರೈ ಮಾಡ್ತೀವಿ. ನಾಟಿ ಸ್ಟೈಲು ಬನ್ನಿ. ನಮ್ಮ ಆರ್ಡ್ರೆಲ್ಲ ಬಂದಿದೆ. ಏನೇನು ತರಿಸಿದ್ದೀವಿ ಅಂದರೆ, ಮೊದಲನೇದು ಮೀನು ತರಿಸಿದ್ದೀವಿ. ಮೀನಲ್ಲಿ ಬಂದುಬಿಟ್ಟು ಬಾಂಗ್ಡಾ ತವಾ ಫ್ರೈನ ತರಿಸಿದ್ವಿ. ಬಾಂಗ್ಡಾ ತವಾ ಫ್ರೈ ಹಿಂಗೆ ಸ್ಪ್ಲಿಟ್ ಮಾಡಿಬಿಟ್ಟು ತವಾ ಫ್ರೈ ಮಾಡಿರೋದು ಅದು. ಮತ್ತು ಇನ್ನೊಂದು ಬಂದು ಪ್ರಾನ್ಸಲ್ಲೂ ಕೂಡ ತವಾ ಫ್ರೈ ತರಿಸಿದ್ವಿ. ಪ್ರಾನ್ಸ್ ಸಿಗುತ್ತೆ, ಪ್ರಾನ್ಸ್ ಸಿಗುತ್ತೆ, ಬಾಂಗ್ಡೆ ಸಿಗುತ್ತೆ, ಅಂಜಲ್ ಸಿಗುತ್ತೆ, ಪಾಂಫ್ರೆಟ್ ಸಿಗುತ್ತೆ. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ನಮ್ಮ ಸತ್ಯಾಬ್ರ ಅವರು ಕೂಡ ಶೂಟ್ ಮಾಡ್ತಾಯಿದ್ದಾರೆ, ಅವರು ಅಂಜಲು ಮತ್ತು ಪಾಂಫ್ರೆಟ್ ತೋರಿಸಿರ್ತಾರೆ. ಸೊ ನಾವು ಇದನ್ನು ತರಿಸ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಿದೆ, ಚಿಕನ್ ಲಾಲಿಪಾಪ್ನ ತರಿಸಿದ್ದೀವಿ. ಆಮೇಲೆ ನಾಟಿ ಸ್ಟೈಲಲ್ಲಿ ಮಟನ್ ಕುರ್ಮಾ, ಆಮೇಲೆ ಮಟನ್ ಫ್ರೈನ ತರಿಸಿದ್ದೀವಿ. ಚಿಕನಲ್ಲಿ ಚಿಕನ್ ಚಾಪ್ಸು ಮತ್ತು ಚಿಕನ್ ಫ್ರೈನ ತರಿಸಿದ್ದೀವಿ. ಆಮೇಲೆ ಮೇಯ್ನಾಗಿ ಬಂದುಬಿಟ್ಟು ಚಿಕನ್ ದೊನ್ನೆ ಬಿರಿಯಾನಿನ ತರಿಸಿದ್ದೀವಿ. ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಏನು ಅಂದರೆ, ಇಲ್ಲಿ ಅನ್ಲಿಮಿಟೆಡ್ ಮೀಲ್ ಥರ ಸಿಗುತ್ತೆ. 299 ರುಪೀಸ್ಗೆ ನಿಮಗೆ 3 ಥರ ಸ್ಟಾರ್ಟರ್ಸು, ಬಿರಿಯಾನಿ ರೈಸು, ಮುದ್ದೆ, ವೈಟ್ ರೈಸು ಎಲ್ಲ ಬರುತ್ತೆ. ಬಟ್ ಏನು ಅಂದರೆ, ಈ ಸ್ಟಾರ್ಟರ್ಸ್ ಏನಿದೆ 3 ಸ್ಟಾರ್ಟರ್ಸು ಅದು ಲಿಮಿಟೆಡ್ಡು, ಒಂದು 3 ಪೀಸ್ ಏನೋ ಬರುತ್ತೆ. ಇನ್ನು ರೈಸು, ಮುದ್ದೆ, ವೈಟ್ ರೈಸು, ಸಾರು ಇವೆಲ್ಲನೂ ಅನ್ಲಿಮಿಟೆಡ್ ಇರುತ್ತೆ. ಸೊ ಅದು ನಾವು ವೀಡಿಯೋ ಮಾಡ್ತಾಯಿಲ್ಲ, ಅದು ನಮ್ಮ ಸೋಮು ಮತ್ತು ಸತ್ಯ ಅವರು ವೀಡಿಯೋ ಮಾಡ್ತಾಯಿದ್ದಾರೆ. ಫುಡ್ ಪ್ಯಾರಡೈಸ್ ಟಿವಿಲಿ ಆ ವೀಡಿಯೋ ಬರುತ್ತೆ, ಯಾವ್ಯಾವ ಸ್ಟಾರ್ಟರ್ಸ್ ಏನು ಅಂತ ಅವ್ರ ವೀಡಿಯೋನ ಚೆಕ್ ಮಾಡಿ. ಈಗ ನಾವು ಸಪ್ರೇಟ್ ತರಿಸಿದ್ದೀವಿ. ಒಂದು ಕಡೆಯಿಂದ ಶುರು ಮಾಡೋಣ ಬನ್ನಿ. ಸೊ ಫಸ್ಟೇ ಸೀ ಫುಡ್ಗೆ ಹೋಗೋಣ. ಫಸ್ಟು ಪ್ರಾನ್ಸಿಂದ ಸ್ಟಾರ್ಟ್ ಮಾಡೋಣ. ಪ್ರಾನ್ಸ್ ತವಾ ಫ್ರೈ. ಸ್ಟ್ರಾಂಗ್ ಆದ ಮಸಾಲೆ. ಆಮೇಲೆ ಅದು ಸುತ್ತ ಶಾಲೋ ಫ್ರೈ ಥರನೇ ಲೆಕ್ಕ ಬರೋದು. ಫುಲ್ ಗರಿ ಆಗಿಬಿಟ್ಟಿರುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪಲ್ಲಿ ಹಾಕಿರ್ತಾರೆ, ಅದು ಫ್ಲೇವರು. ಮಸಾಲೆ ಮಾತ್ರ ಸ್ಟ್ರಾಂಗಾಗಿ ಖಾರವಾಗಿದೆ. ಆಮೇಲೆ ಪ್ರಾನ್ಸು ಚೆನ್ನಾಗಿದೆ, ಫ್ರೆಶ್ ಆಗಿ ದಪ್ಪವಾದ ಪ್ರಾನ್ಸ್. ಇದು ಬೇಬಿ ಪ್ರಾನ್ಸ್ ಅಲ್ಲ, ಚಿಕ್ಕದಲ್ಲ, ಸ್ವಲ್ಪ ದೊಡ್ಡ ಸೈಜಿನ ಪ್ರಾನ್ಸು. ಸೊ ತಿಂದಾದ್ಮೇಲೂ ಆ ಖಾರ ಬಾಯಲ್ಲಿ ಉಳ್ಕೊಂಡಿರುತ್ತೆ. ಪ್ರಾನ್ಸು ಸಿಹಿ ಅಂಶ ಸ್ವಲ್ಪ ಕಮ್ಮಿ ಮಾಡುತ್ತೆ ಖಾರನ, ಬಟ್ ಆದ್ರೂ ನಿಮಗೆ ಮಸಾಲೆ ಖಾರ ಎಲ್ಲ ಬಾಯಲ್ಲಿ ಉಳ್ಕೊಳ್ಳೋದು, ತುಂಬ ಹೊತ್ತು ಉಳ್ಕೊಳುತ್ತೆ. ಸೇಮ್ ರೆಸಿಪಿನಲ್ಲಿ ನಿಮಗೆ ಬೇರೆ ಮೀನುಗಳು ಸಿಗುತ್ತೆ. ಅದರಲ್ಲಿ ಬಾಂಗ್ಡೆ ಮೀನನ್ನ ತರಿಸಿದ್ದೀನಿ. ಸೊ ಅವನು ಹೇಳ್ದಂಗೆ ಸ್ಪ್ಲಿಟ್ ಮಾಡಿರ್ತಾರೆ ಬಾಂಗ್ಡೆ ಮೀನನ್ನ.
ಆಹಾ, ಬಾಂಗುಡೆ ಫುಲ್ಲು ಜ್ಯೂಸಿಯಾಗಿದೆ. ಆಹಾ, ಕಂಪೇರ್ಡ್ ಅದು ಇದೆ ಸ್ವಲ್ಪ ನಮ್ಗೆ ಹುಳಿ ಅಂಶ ಸ್ವಲ್ಪ ನೀಟಾಗಿ ಕಾಣಿಸ್ತದೆ. ಹುಳಿ ಅಂಶ ಜಾಸ್ತಿ ಇದೆ. ಮತ್ತು ಆಬ್ವಿಯಸ್ಲಿ ಮೀನಿನ ಫ್ಲೇವರು ಅದು ಒಂದು ಸ್ವಲ್ಪ ಟೇಸ್ಟ್ನೇ ಎಕ್ಸ್ಟ್ರಾರ್ಡಿನರಿ ತೊಗೊಂಡೋಗುತ್ತೆ. ಅದರಲ್ಲೂ ಬಾಂಗಡೆ ಮೀನು ಗೊತ್ತಲ್ಲ, ಬಾಂಗಡೆ ಮೀನಿನ ಫ್ಲೇವರೇ ಅದ್ಭುತ. ಒಂದು ಚೂರು ಫ್ಯಾಟ್ ಇಲ್ದಿರುವಂಥ ಮೀನು, ಸ್ವಲ್ಪ ಹಾಡಿರುತ್ತೆ ಮೀಟು, ಒಂಥರ ಸಮುದ್ರದ ನಾಟಿ ಕೋಳಿ ಥರ ನಾನು ಅನ್ನೋದು. ಇನ್ನು ಸ್ವಲ್ಪ ಸಾಫ್ಟಾಗಿ ಬೇಕು ನಿಮಗೆ ಮೀನು ಇದು ಮಾಂಸನ ಸ್ವಲ್ಪ ಮೆತ್ತಗೆ ಇನ್ನೂ ಇರಬೇಕು ಅಂದರೆ ಪಾಂಫ್ರೆಟ್ಗೆ ಹೋಗಬೇಕು. ಡೈರೆಕ್ಟ್ ಪಾಂಫ್ರೆಟ್ ಅದು ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರುತ್ತೆ. ಇನ್ನು ಇದೆಲ್ಲ ಸ್ವಲ್ಪ ಹಾರ್ಡೆ ಸಖತ್ತು ಆ್ಯಕ್ಟಿವ್ ಮೀನು, ಅದರಿಂದ ಒಂಚೂರು ಕೊಬ್ಬಿರಲ್ಲ ಇದಕ್ಕೆ. ಮಸಾಲೆ ಸೇಮ್ ಮಸಾಲೆ ಇರುತ್ತೆ, ರವಾ ಮಸಾಲೆ ಎಲ್ಲನೂ ಹುಳಿಗೆ ಖಾರವಾಗೆ ಬಾಯಿಗೆ ಒಳ್ಳೆ ರುಚಿ. ಸೂಪರ್ ಚೆನ್ನಾಗಿದೆ. ಈಗ ನಮ್ಮ ನಾಟಿ ಸ್ಟೈಲ್ ಹೋಗೋಣ. ನೀಟಾಗಿ ಎಲ್ಲ ಐಟಮ್ಸ್ ಸ್ಟಾರ್ಟರ್ಸ್ನ ಬಡ್ಸ್ಕೊಂಡ್ಬಿಟ್ಟಿದ್ದೀನಿ. ಲಾಲಿಪಾಪ್ನ ಫಸ್ಟು ತಿಂದ್ಬಿಡುವ. ಕ್ರಿಸ್ಪಿ ಆದ ಚಿಕನ್ ಲಾಲಿಪಾಪ್. ಸರಳಾಗಿದೆ, ಜಾಸ್ತಿ ಮಸಾಲೆ ಇಲ್ಲ, ಸ್ಪೈಸಿನೆಸ್ಸು ಅಷ್ಟೊಂದು ತುಂಬ ಏನಿಲ್ಲ. ಸೊ ಮಕ್ಕಳಿಗೆ ಆಮೇಲೆ ಖಾರ ತಿಂದಿರೋರು ಅವರು ಇದನ್ನು ಚೂಸ್ ಮಾಡ್ಬೋದು. ಬಟ್ ಔಟ್ರ್ ಲೇಯರು ಆಬ್ವಿಯಸ್ಲಿ ಸೂಪರ್ ಕ್ರಿಸ್ಪಿ ಆಗಿರುತ್ತೆ. ಮತ್ತು ಮಾಂಸ ಸಖತ್ತು ಸಾಫ್ಟ್, ಟೆಂಡರ್ ಚಿಕನ್ ಅಲ್ವಾ, ಅದಕ್ಕೋಸ್ಕರ. ಚಿಕನ್ ಫ್ರೈ, ಸೆಮಿ ಗ್ರೇವಿ, ಆ ಗೊಜ್ಜೆಲ್ಲ ಎತ್ಕೊಂಡು ನೀಟಾಗಿ ಇದರಲ್ಲೂ ಅಷ್ಟೇ ಸಖತ್ತಾಗೆ ಬೆಂದಿದೆ ಚಿಕನ್ನು. ಸಾಫ್ಟ್ ಆದ ಚಿಕನ್ನು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಟೆಂಡರ್ ಚಿಕನ್ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಮತ್ತು ಇದರಲ್ಲೂ ಸ್ವಲ್ಪ ಸ್ಪೈಸಿನೆಸ್ಸು, ಸ್ವಲ್ಪ ಮನೆ ಮಸಾಲ ಥರ ಪಕ್ಕ ನಾಟಿ ಸ್ಟೈಲು. ತಿಂದಾದಮೇಲೆ ಅದು ಸ್ವಲ್ಪ ಜೋಶಲ್ಲಿ ಗೊಜ್ಜನ್ನ ಸ್ವಲ್ಪ ನೆಕ್ತೀವಲ್ಲ, ಆವಾಗ ನಾಲ್ಗೆ ತುದಿ ಎಲ್ಲ ಸ್ವಲ್ಪ ಚೂರಿ ಅಂತ ಇರುತ್ತೆ. ಟೊಮೆಟೊ ಫ್ಲೇವರು ಲೈಟಾಗಿ ಟೊಮೆಟೊ, ಈರುಳ್ಳಿ ಮಧ್ಯ ಫ್ರೈಯಲ್ಲಿ ಮಾಡ್ಕೊಂಡಾಗ ಹುರ್ಕೊಂಡಾಗ ಸಿಕ್ಕಿರುತ್ತಲ್ಲ, ಅದು ಕ್ರಂಚಿನೆಸ್ ಈರುಳ್ಳಿ ಆ್ಯಡ್ ಮಾಡುತ್ತೆ. ಚೆನ್ನಾಗಿದೆ. ಸುಮ್ಮನೆ ಮನೇಲಿ ನೀವು ಮನೇಲಿ ಮಾಡ್ಕೊಂಡು ತಿನ್ನೋ ಥರ ಯಾವ ಥರ ಇರುತ್ತೆ ಚಿಕನ್ ಫ್ರೈ, ಸೇಮ್ ರೆಸಿಪಿ, ಮನೆ ರೆಸಿಪಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈಗ ಚಿಕನ್ ಚಾಪ್ಸು. ನೋಡೋದಕ್ಕೆ ಟೆರರಾಗಿ ಕಾಣಿಸ್ತದೆ, ಯಾಕಂದರೆ ಇಲ್ಲಿ ಬೀಜಗಳು ಬೇಜಾನ್ ಕಾಣಿಸ್ತೈತೆ, ಹಸಿ ಮೆಣಸಿನ್ಕಾಯಿ ಬೀಜಗಳು. ಸೊ ಖಾರ ಇರ್ಬೋದು ಅನಿಸುತ್ತೆ, ನೋಡೋಣ. ತಿಂದಿದ ತಕ್ಷಣ ಪುದೀನ ಸೊಪ್ಪಿನ ಫ್ಲೇವರ್, ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಬರುತ್ತದೆ. ಖಾರ ಉಂಟು, ಆಬ್ವಿಯಸ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಂಡಿರ್ತಾರೆ. ಬಟ್ ಅಷ್ಟೊಂದು ಖಾರ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು. ನೋಡಿದ ತಕ್ಷಣ ಸರಿಯಾಗಿ ಇದು ಕೊಡುತ್ತೆ ಕೆಲಸ ಅಂದ್ಕೊಂಡೆ, ಬಟ್ ಆ ಥರ ಏನಿಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ತಿನ್ಬೋದು. ಹಂಗೆ ನೋಡೋಕೆ ಹೋದರೆ ನನಗೆ ಈಗ ಇನ್ನೂ ಅವಲೇ ತಿಂದಿದ್ದು ಚಿಕನ್ ಫ್ರೈ ಇದು ಖಾರನೇ ಇನ್ನೂ ಉಳ್ಕೊಂಡಿದೆ. ಒಂದು ಪೀಸ್ ತಿಂದಾಗ ನಾವು ಸ್ವಲ್ಪ ಖಾರ ಅನಿಸ್ತು, 2 ಪೀಸ್ ತಿಂದಾಗ ಆಮೇಲೆ ಗೊಜ್ಜಿನ ಸ್ವಲ್ಪ ನೆಕ್ಕೊಂಡಾಗ ಇನ್ನು ಸ್ವಲ್ಪ ಖಾರ ಜಾಸ್ತಿ ಫೀಲ್ ಆಗ್ತಾಯಿದೆ ಇದು ಕಂಪೇರ್ ಮಾಡಿದ್ರೆ. ಇದರಲ್ಲಿ ಏನಂದರೆ ಈ ಪುದೀನ ಮತ್ತು ಈ ಕೊತ್ತಂಬರಿ ಸೊಪ್ಪೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇರೋದ್ರಿಂದ ಖಾರನ ಸ್ವಲ್ಪ ಕಮ್ಮಿ ಮಾಡಿದೆ. ಖಾರ ಇಲ್ಲ, ಚಾಪ್ಸ್ ಚೆನ್ನಾಗಿದೆ, ತಿಕ್ಕಾಗಿದೆ, ನುಣ್ಣಗೆ ರುಬ್ಕೊಂಡಿರೋ ಪೇಸ್ಟು. ಇದು ಗ್ರೀನ್ ಮಸಾಲೆ ಎಲ್ಲ ಇಷ್ಟಪಡ್ತಾರಲ್ಲ ಅವರಿಗೆಲ್ಲ ಸೂಪರ್ ಇಷ್ಟ ಆಗ್ತಿದ್ದು. ಇದು ವೆಯ್ಟಾಗಿ ಗೊಜ್ಜಿದೆ, ಸ್ವಲ್ಪ ಗ್ರೇವಿ ಥರ ಇದ್ದರೆ ಮುದ್ದೆಗೆ ತಿನ್ನೋಕ್ಕೆಲ್ಲ ಸೂಪರ್ ಇರುತ್ತೆ. ಮುದ್ದೆಗೆ ಅಲ್ಟಿ ಕಾಂಬಿನೇಷನ್ ಇರುತ್ತೆ ಚಾಪ್ಸು. ಸೊ ಇಲ್ಲಿ ಮುದ್ದೆ ಸಿಗುತ್ತೆ, ಮುದ್ದೆಗೆ ಟ್ರೈ ಮಾಡ್ಬೋದು ಆರಾಮಾಗಿ. ಇದು ಒಂಥರ ಲೈಟಾಗಿ ಒಂದು ಸಿಹಿ ಅಂಶ ಬರುತ್ತೆ ಇದರಲ್ಲಿ, ಹಂಗೇನೂ ಖಾರೇನೂ ಬರುತ್ತೆ, ಲೈಟಾಗಿ ಬರುತ್ತೆ ಒಂದು ಸಿಹಿ ಅಂಶ ಚಾಪ್ಸಲ್ಲಿ. ಚೆನ್ನಾಗಿದೆ. ನೆಕ್ಸ್ಟು ಮಟನ್ ಫ್ರೈ ಮಸಾಲೆ ಮತ್ತು ಚಿಕನ್ ಫ್ರೈ ಮಸಾಲೆ ಅಜಗಜಾಂತರ ವ್ಯತ್ಯಾಸ ಇದೆ. ನೋಡೋದಕ್ಕೇ ಡಿಫ್ರೆನ್ಸ್ ಬೇಜಾನ್ ಕಾಣಿಸ್ತಾ ಇದೆ. ಅದು ಸ್ವಲ್ಪ ಲೈಟಾಗಿದೆ, ಇದು ಸ್ವಲ್ಪ ಡಾರ್ಕ್ ಮಸಾಲೆ. ಕೆಂಪು ಖಾರದ ಪುಡಿಯನ್ನು ಸ್ವಲ್ಪ ಯಥೇಚ್ಛವಾಗಿ ಬಳಸಿದ್ದಾರೆ ಅಂತ ಅನಿಸುತ್ತೆ ಮಟನ್ ಫ್ರೈನಲ್ಲಿ. ತಿಂದ್ಬಿಡುವ ನಲ್ಲಿ ಮೂಳೆ. ಆ ಮಸಾಲೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಟೇಸ್ಟಲ್ಲಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ರಿಚ್ ಆಗಿದೆ, ಸ್ವಲ್ಪ ಸ್ಪೈಸಿನೆಸ್ಸು ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಅದು ನೋಡೋದೇ ಗೊತ್ತಾಗುತ್ತೆ. ಕೆಂಪು ಖಾರದ ಪುಡಿ ಸ್ವಲ್ಪ ಯಥೇಚ್ಛವಾಗಿ ಬಳಸಿರ್ತಾರೆ. ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ನೋಡ್ಬೋದು, ದೊಡ್ಡ ಪೀಸೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಸೊ ಸ್ಪೈಸಿನೆಸ್ ಸ್ವಲ್ಪ ಚಿಕನ್ ಫ್ರೈ ಕಂಪೇರ್ ಮಾಡಿದ್ರೆ ಮಟನ್ ಫ್ರೈ ಸ್ವಲ್ಪ ಜಾಸ್ತಿ ಇದೆ. ಇದರಲ್ಲಿ ಚಿಕನ್ ಚಾಪ್ಸಲ್ಲಿ ರುಬ್ಬ ಹಾಕೊಂಡಿರೋದು, ಬಟ್ ಇದೆಲ್ಲ ಕಟ್ ಮಾಡಿ ಹಾಕೊಂಡಿರೋದು, ಅದು ಇದೆ ಸ್ವಲ್ಪ ಖಾರ. ಇದು ಡಬಲ್ ಧಮಾಕ, ಕೆಂಪು ಖಾರದ ಪುಡಿ ಪ್ಲಸ್ ಹಸಿಮೆಣಸಿನ್ಕಾಯಿ, ಅದಕ್ಕೋಸ್ಕರ. ಆಮೇಲೆ ಮಟನ್ ಫ್ಲೇವರ್ ಆಬ್ವಿಯಸ್ಲಿ ಅದೇ ಒಂದು ಸ್ವಲ್ಪ ಟೇಸ್ಟ್ನ ಡಿಫ್ರೆಂಟಾಗಿ ನಿಮಗೆ ಫೀಲ್ ಆಗುತ್ತೆ. ಬೇರೆ ಯಾವುದೇ ಒಂದೇ ಮಸಾಲೆ ಇಟ್ಕೊಂಡು 2 ಡಿಶ್ನ ಮಾಡಿದಾಗ ಮಟನ್ ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ, ಯಾಕಂದರೆ ಅದು ಮಟನ್ ಫ್ಲೇವರ್, ಅದಕ್ಕೋಸ್ಕರ. ಈಗ ಮಟನ್ ಕುರ್ಮಾ ಕಡೆಗೆ ಸ್ವಲ್ಪ ಸಾರು ಥರ ತಿಂತೀರಾ ಅಂದರೆ ಮಟನ್ ಕುರ್ಮಾನ ಚೂಸ್ ಮಾಡಬೇಕು. ಇದರಲ್ಲಂತೂ ಮಾಂಸ ಬೆಂದೋಗಿದೆ, ಫುಲ್ ಬೆಂದೋಗಿದೆ, ನೀಟಾಗಿ ಬಂದ್ಬಿಡ್ತು.
ಕಂಪೇರ್ ಟು ಮಟನ್ ಫ್ರೈ, ಮಟನ್ ಕುರ್ಮಾದಲ್ಲಿ ಜಾಸ್ತಿ ಚೆನ್ನಾಗಿ ಬೆಂದಿದೆ. ಲೈಟಾಗೆ ಫ್ಯಾಟ್. ಪಕ್ಕ ಹಳ್ಳಿ ಸ್ಟೈಲ್ ಮಟನ್ ಸಾರು ಮುದ್ದೆಗೆ ಚೆನ್ನಾಗಿರುತ್ತೆ. ಸೊ ಗ್ರೇವಿ ಮಟನ್ ಕುರ್ಮಾ ಆಗಿರೋದ್ರಿಂದ ಸಾರು ಜಾಸ್ತಿ ಇರುತ್ತೆ. ಮುದ್ದೆಯನ್ನು ತರಿಸ್ಕೊಂಡಾಗ ಅದಕ್ಕೆ ಅಲ್ಟಿ ಕಾಂಬಿನೇಷನ್ ಇರುತ್ತೆ. ನಾರ್ಮಲ್ ಡಿಫಾಲ್ಟಾಗಿ ಇದು ಸೇರ್ವಾ ಥರ ಕೊಡ್ತಾರೆ, ಬಟ್ ಸಪ್ರೇಟಾಗಿ ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಟನ್ನು ಬೊಜ್ಜಿರೋ ಸ್ವಲ್ಪ ಮಟನ್ನು ನೀಟಾಗಿ ಬೆಂದು ನೋಡಿ ಅದರಲ್ಲಿ ಬೇಗಡೆ ಕಾಣಿಸ್ತಿದೆ ತೇಳ್ತಾರದು ಜಿಡ್ಡು. ಯಾಕೆ ಇಷ್ಟೊಂದು ಸ್ಪೂನಲ್ಲಿ ಎತ್ಕೊಂಡು ಶೋ ಕೊಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಕುಡಿಯೋಕ್ಕೆ ಒಂಥರ ಚೆನ್ನಾಗಿತ್ತು ಮಜಾ. ಇದು ಸ್ವಲ್ಪ ಖಾರವಾಗೆ ಒಳ್ಳೆ ಕಿಕ್ ಕೊಡುವಂಥ ಡಿಶ್ಶು. ಇಲ್ಲಿ ಮಟನ್ ಫ್ರೈನೂ ಒಳ್ಳೆ ಖಾರ ಕೊಡ್ತು, ಚಿಕನ್ ಫ್ರೈನೂ ಕೊಡ್ತು. ಇದು ಕುರ್ಮಾ ಅಂತೂ ನುಂಗ್ಬಿಟ್ನಲ್ಲ ಗಂಟ್ಲೆಲ್ಲ ಖಾರ. ನಾಟಿ ಪ್ರಿಯರಿಗೆ ಒಳ್ಳೆ ಬಾಯಿ ರುಚಿ ಕೊಡುವಂಥ ನಾಟಿ ಡಿಶಸ್. ಈಗ ಮೇಯ್ನಾಗೆ ಚಿಕನ್ ಬಿರಿಯಾನಿಗೆ ಹೋಗುವ ಸಮಯ. ಸೊ ಈಗ ಚಿಕನ್ ಬಿರಿಯಾನಿ ಒಂದು ಮೊಟ್ಟೆ, ಅಯ್ಯೋ ಮೊಟ್ಟೆ ಬರುವುದು, ಒಂದು 4 ಪೀಸು ಚಿಕನ್ ಪೀಸ್ ಇರುವುದು, ಬೇಜಾನ್ ರೈಸ್ ಕ್ವಾಂಟಿಟಿ. ಎಷ್ಟು ರೈಸ್ ತಿಂದು ಆಮೇಲೆ ಪೀಸ್ ಜೊತೆಗೆ ತಿನ್ನುವುದು. ಘಮ 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 ಅಂತ ಇದೆ ಜೀರಾ ರೈಸಿನ ಫ್ಲೇವರ್. ದೊನ್ನೆ ಬಿರಿಯಾನಿ, ಪಕ್ಕ ದೊನ್ನೆ ಬಿರಿಯಾನಿ, ಅಥೆಂಟಿಕ್ ಬೆಂಗಳೂರು ಶೈಲಿಯ ದೊನ್ನೆ ಬಿರಿಯಾನಿ ಚೆನ್ನಾಗಿದೆ. ನಿಮಗೆ ಅದೇ ಇದು ಮಸಾಲೆ ಗಿಸಾಲೆ ಇದು ಪದಾರ್ಥಗಳೆಲ್ಲ ನಿಮಗೆ ಕೈಗೆ ಕಣ್ಣಿಗೆ ಎಲ್ಲೂ ಕಾಣಿಸೋದಿಲ್ಲ, ಎಲ್ಲ ರುಬ್ಕೊಂಬಿಟ್ಟಿರ್ತಾರೆ. ಸೊ ಕಣಕ್ಕೂ ಮಸಾಲೆ, ಕಣದಲ್ಲೂ ಮಸಾಲೆ, ಸ್ಪೈಸಸ್ದು ಘಮ, ಮೇಯ್ನಾಗೆ ಈ ರೈಸಿನ ಘಮ ಅದ್ಭುತ. ಅಂದರೆ ಇದು ಮಕ್ಕಳು ಥರ ಜಾಸ್ತಿ ಮಸಾಲೆ ಪ್ಲಸ್ ಖಾರ ಇಲ್ಲ, ಸಟಲಾಗಿದೆ. ಇದ್ರ ಜೊತೆಗೆ ಯಾವುದಾದ್ರು ಗ್ರೇವಿ ಹಾಕ್ಕೊಂತಿದ್ರೆ ಮಜಾ ಕೊಡುತ್ತೆ. ಯಾವುದೋ ಖಾರ ಥರ ಇರಬೇಕು. ಚಿಕನ್ ತಿನ್ನೋರು ಚಿಕನ್ ಫ್ರೈ ಗ್ರೇವಿ, ಆ ಗೊಜ್ಜು ಚಿಕನ್ ಫ್ರೈ ತರಿಸ್ಕೊಂಡು ಒಂದು ಪ್ಲೇಟು, ಆ ಗೊಜ್ಜನ್ನು ನೆಂಚ್ಕೊಂತಿದ್ರೆ ಸೂಪರ್ ಮಜಾ. ಮಟನ್ ಪ್ರಿಯರು ಆಬ್ವಿಯಸ್ಲಿ ಮಟನ್ ಫ್ರೈ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ಚೆನ್ನಾಗಿದೆ. ಖಾರನೂ ಇಲ್ಲ, ಜಾಸ್ತಿ ಖಾರ ಇಲ್ಲ. ಇವಾಗ ನನಗೆ ಅದೇ ಆ ಸ್ಟಾರ್ಟರ್ಸಲ್ಲೇ ಸ್ವಲ್ಪ ಸ್ಪೈಸಿನೆಸ್ಸು ಏರಿತ್ತು, ಅದು ಈ ರೈಸು ಬಿರಿಯಾನಿ ತಿಂದಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಸೊ ಚೆನ್ನಾಗಿದೆ. ನಿಮಗೆ ತಿಂದ್ಬಿಟ್ಟು ಇನ್ನೂ ಐಸ್ ಕ್ರೀಮು ಮತ್ತು ಮಾಕ್ಟೇಲ್ಸ್ ಎಲ್ಲ ಸಿಗುತ್ತೆ. ಯಾವುದೋ ಒಂದು ಆರ್ಡ್ರ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಮಾಕ್ಟೇಲ್ಸ್ ಮತ್ತು ಇದಿತ್ತು ಐಸ್ ಕ್ರೀಮ್ಸು. ನಾವು ಐಸ್ ಕ್ರೀಮ್ಸ್ 2 ಥರ ಐಸ್ ಕ್ರೀಮ್ಸ್ ಹಚ್ಚಿದ್ವಿ. ಒಂದು ಇದು ಸ್ಟ್ರಾಬೆರಿ ಐಸ್ ಕ್ರೀಮು. ಸೊ ಇದು ನಮ್ಮ ಹರ್ಷವರ್ಧನಿಗೆ ತುಂಬಾ ಫೇವ್ರೇಟು ಸ್ಟ್ರಾಬೆರಿ, ಅಥವಾ ಅದಕ್ಕೋಸ್ಕರ ಹರ್ಷಂಗಿದು. ನನಗೆ ಫುಲ್ ಮೀ ಅಪ್ ಅಂತೆ. ಫುಲ್ ಮೀ ಅಪ್ ಅಂದರೆ ಏನಂದರೆ ಶೋ ಕೊಡೋದು, ಮೇಲೆತ್ತಿದ್ರೆ ಹಂಗೆ ಒಂದು ಒಳ್ಳೆ ಶೋ ಬರುತ್ತೆ. ಇದನ್ನು ಎತ್ತಿಟ್ಬಿಟ್ಟು ತಿನ್ನುವಂಥದ್ದು ಮಾವಿನ ಹಣ್ಣಿನ ಐಸ್ ಕ್ರೀಮ್. ಸೊ ಇದು ಸೀಸನ್ ತಕ್ಕನಂಗೆ ಚೇಂಜ್ ಮಾಡ್ಬೋದು. ಟೇಸ್ಟ್ ಮಾಡೋಣ. ದಪ್ಪ ಪೀಸಸ್ ಮಾವಿನ ಹಣ್ಣು, ಚಿಯಾ ಸೀಡ್ಸು, ವೆನಿಲಾ ಐಸ್ ಕ್ರೀಮು ಎಲ್ಲ ಉಂಟು. ಅದರ ಮೇಲ್ಗಡೆ ಕಾರ್ನ್ಫ್ಲೇಕ್ಸ್ ಕೂಡ ಹಾಕಿದ್ದಾರೆ. ಚಿಯರ್ಸ್. ಅದ್ಭುತವಾಗಿದೆ. ನಾನು ಇಲ್ಲಿ ಐಸ್ ಕ್ರೀಮೇ ಮುಟ್ತಾಯಿಲ್ಲ, ಸೈಡಲ್ಲಿ ಫುಲ್ಲು ಇದು ಮಾವಿನಕಾಯಿ ಪೀಸಸ್ಗಳು ದಪ್ಪ ಹಾಕೋರಲ್ಲ, ಅದನ್ನೇ ತಿಂತಾಯಿದ್ದೀನಿ ಬರೀ. ಸೊ ಫೈನಲಾಗಿ ನೀವೇನಾದರೂ ಸುತ್ತಮುತ್ತ ಇದ್ದೀರಾ, ರಾಜಾಜಿನಗರ, ಬಸವೇಶ್ವರ ನಗರ, ಮಲ್ಲೇಶ್ವರಂ ಈ ಕಡೆ ಏನೋ ಇದ್ದೀರಾ ಅಂದರೆ ಒಂದೊಳ್ಳೆ ನಾಟಿ ಸ್ಟೈಲ್ ತಿನ್ನಬೇಕು, ಅದರಲ್ಲೂ ಒಂದು ಅನ್ಲಿಮಿಟೆಡ್ ನೋಡ್ತಾ ಇದ್ದೀರಾ ಅಂದರೆ ಈ ಜಾಗ ಬಂದುಬಿಡಿ. ಸೊ ಸತ್ಯಬ್ರೋ ಅವರ ಚಾನಲ್ ಫುಡ್ ಪ್ಯಾರಡೈಸ್ ಟಿವಿನಲ್ಲಿ ಅನ್ಲಿಮಿಟೆಡ್ ಏನಿದೆ ಮೀಲ್ ಏನಿದೆ ಅದನ್ನೆಲ್ಲ ಕವರ್ ಮಾಡಿದ್ದಾರೆ. ಸೊ ನಾವು ಅಲಕಾಟೆ ಏನೇನು ಸಿಗುತ್ತೆ ಇದು ತರಿಸಿದ್ವಿ, ನಾಟಿ ಸ್ಟೈಲು ಮತ್ತು ಕೋಸ್ಟಲ್ ತರಿಸಿದ್ವಿ. ನಿಮಗೆ ತಂದೂರು ಚೈನೀಸ್ ಕೂಡ ಸಿಗುತ್ತೆ. ಸೊ ಒಂದು ಒಳ್ಳೆ ಜಾಗ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಡ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಚಾನಲು ಫುಡ್ ಪ್ಯಾರಡೈಸ್ ಟಿವಿ ಚಾನಲ್ಲು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.